ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಈ ಅಧಿಕ ಮಾಸದ ಅಭಿಮಾನಿ ದೇವತೆ ಅವನು ತುಂಬ ದುಃಖಿತನಾಗಿದ್ದಾನೆ. ಯಾಕೆ? ಯಾರೂ ಕೂಡ ಈ ಅಧಿಕ ಮಾಸದಲ್ಲಿ ಯಾವ ಕಾರ್ಯವನ್ನು ಸತ್ಕಾರ್ಯವನ್ನು ಮದುವೆ ಮುಂಜಿ ಇತ್ಯಾದಿ ಗೃಹ ಪ್ರವೇಶ ಯಾವ ಸತ್ಕಾರ್ಯಗಳನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲರಿಂದಲೂ ಕೂಡ ನಾನು ತಿರಸ್ಕೃತನಾಗಿದ್ದೇನೆ ಅಂತ ಭಾವಿಸಿ ಪರಮಾತ್ಮ ಹತ್ರ ಅವನು ಮೊರೆ ಹೋಗ್ತಾನೆ. ಪರಮಾತ್ಮ ನಾರಾಯಣ ಅವನನ್ನು ಸಾಂತ್ವನ ಪಡಿಸ್ತಾನೆ. ಹಾಗೆ ಅಂತ ನೋಡಿದ್ದೀವಿ. ನಿಂಗೆ ಏನು ದುಃಖ ಆಯಿತು ಏನು ಅಂತ ಕೇಳಿದಾಗ ಅವನು ಈ ವಿಚಾರವನ್ನೆಲ್ಲ ಹೇಳ್ತಾನೆ. ಹೇಳ್ತಾ ನಾನು ಬದುಕೋದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ, ಇಷ್ಟು ತಿರಸ್ಕರಿಸಲ್ಪಟ್ಟಿದ್ದೇನೆ, ಅದರಿಂದ ನಾನು ಬದುಕೋದಿಲ್ಲ ಹಾಗೆ ಅಂತ ಹೇಳಿದಾಗ ಪರಮಾತ್ಮ ಹೇಳಿದನಂತೆ ಅವನು ಮೂರ್ಛಿತನಾಗಿ ಬೀಳ್ತಾನೆ. ಆಗ ಪರಮಾತ್ಮ ಹೇಳ್ತಾನಂತೆ, ಎದ್ದೇಳು, ನೀನು ದುಃಖ ಪಡಬೇಡ ಹಾಗೆ ಅಂತ. ನಿನ್ನ ಏನು ದುಃಖ ಇದೆ ಇದು ಪರಿಹರಿಸಲ್ಪಡತಕ್ಕದ್ದು. ನೋಡಿ, ಕೆಲವು ದುಃಖ ಪರಿಹರಿಸಲ್ಪಡಲಿಕ್ಕಾಗೋದಿಲ್ಲ, ಆದರೆ ಕೆಲವು ದುಃಖ ಪರಿಹರಿಸಲ್ಪಡಲಿಕ್ಕೆ ಬರುತ್ತದೆ. ಒಂದು ಉದಾಹರಣೆ ನೋಡುವುದಾದರೆ ಸ್ವಭಾವ. ಕೆಲವರ ಸ್ವಭಾವವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ದುರ್ಯೋಧನ ಇದ್ದಾನೆ, ಕಂಸ ಇದ್ದಾನೆ. ಅವರು ದೇವರಲ್ಲಿ ಪ್ರೀತಿ ಮಾಡಬೇಕು, ದೇವರು ಹೇಳಿದ ಸತ್ಕಾರ್ಯಗಳನ್ನು ಮಾಡಬೇಕು. ಬದಲಾಯಿಸ್ಲಿಕ್ಕೆ ಆಗ್ತದಾ? ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಸಾಮರ್ಥ್ಯ ಇದ್ದರೂ ಕೂಡ ಮಾಡೋದಿಲ್ಲ. ಪರಮಾತ್ಮನ ದ್ವೇಷಿಗಳಾಗಿ ಅವರು ಇರ್ತಾರೆ. ನೀವು ಎಷ್ಟೇ ಉಪದೇಶ ಮಾಡಿ ಅವರು ಕೇಳೋದಿಲ್ಲ, ನಮ್ಮನ್ನೇ ಬೇಕಾದ್ರೂ ಹೊಡಿತಾರೆ ಅಷ್ಟೆ. ಇನ್ನು ಕೆಲವರು, ಈಗ ಉದಾಹರಣೆಗೆ ಹುಟ್ಟೋದು ಸಾಯೋದು ಅಂತ ಅದೊಂದು ಚಕ್ರ, ಅದೊಂದು ರೋಗ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಬರುತ್ತದೋ ಇಲ್ಲವೋ? ಬದಲಾವಣೆ ಮಾಡಲಿಕ್ಕೆ ಬರ್ತದೆ. ಹುಟ್ಟು ಸಾವು ರೋಗವನ್ನು ಬದಲಾವಣೆ ಮಾಡಲಿಕ್ಕೆ ಬರ್ತದೆ. ಯಾವಾಗ? ಪರಮಾತ್ಮನ ಅನುಗ್ರಹವನ್ನು ಪಡೆದಾಗ, ಮೋಕ್ಷವನ್ನು ಪಡೆದಾಗ ಅದು ಬದಲಾಯಿಸಲಿಕ್ಕಾಗ್ತದೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಿನ್ನ ದುಃಖ ಏನಿದೆ ಅದು ಪರಿಹರಿಸಲ್ಪಡಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಇದನ್ನು ಅವಶ್ಯ ಪರಿಹಾರ ಮಾಡಬಹುದು ಅಂತ ಪರಮಾತ್ಮ ಒಂದು ಕ್ಷಣ ಆಲೋಚನೆ ಮಾಡಿ ಉಪಾಯವನ್ನು ಚಿಂತನೆ ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳಿದನಂತೆ, ನೀನು ನನ್ನ ಜೊತೆಗೆ ಗೋಲೋಕಕ್ಕೆ ಬಾ, ನಿನ್ನನ್ನು ಗೋಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ ಹಾಗೆ ಅಂತ ಹೇಳಿದನಂತೆ. ಎಷ್ಟು ಚಂದ ಇದೆ ನೋಡಿ. ವತ್ಸಾಗಚ್ಚ ಮಯಾ ಸಾರ್ಧಂ ಗೋಲೋಕಂ ಯೋಗಿಭಿಃ ದುರ್ಲಭಂ ಅಂತಾರೆ. ಮಹಾಜ್ಞಾನಿಗಳಿಗೂ ಕೂಡ ಸಿಗತಕ್ಕ ಯೋಗ ಅದು, ಆ ಗೋಲೋಕ ಅನ್ನತಕ್ಕದ್ದು. ವೈಕುಂಠದಲ್ಲಿ ಗೋಲೋಕ ಅಂತ ಒಂದು ಭಾಗ ಇದೆ. ಯತ್ರಾಸ್ತೆ ಭಗವಾನ್ ಕೃಷ್ಣ ಪುರುಷೋತ್ತಮ ಈಶ್ವರ. ಗೋಲೋಕದಲ್ಲಿ ಯಾರಿದ್ದಾರೆ? ನಾವು ತಿಳ್ಕೊಂಡಿದ್ದೀವಿ ಬರೀ ಗೋವುಗಳು ಮಾತ್ರ ಅಂತ. ಇಲ್ಲ, ಪರಮಾತ್ಮ ಹೇಳಿದ ಅವನದ್ದೇ ಮತ್ತೊಂದು ರೂಪ. ಯಾವುದು? ಕೃಷ್ಣ ರೂಪ. ಕೃಷ್ಣ
ತಾನು ಭೂಮಿಯಲ್ಲಿ ಅವತಾರ ಎಲ್ಲವ ಮುಗಿಸಿ ಪರಮಾತ್ಮ ಪರಂಧಾಮಕ್ಕೆ ಹೋದ ಅಂತ ಹೇಳ್ತೀವಿ. ಪರಂಧಾಮದಲ್ಲಿ ಎಲ್ಲಿ ಇದ್ದ ಅವನು ಹಾಗೆಂದರೆ ಈ ಗೋಲೋಕದಲ್ಲಿ ಇದ್ದ ಅಂತ ಹೇಳ್ತಾರೆ. ಗೋಲೋಕದಲ್ಲಿ ಕೃಷ್ಣನ ವಾಸಸ್ಥಾನವಾಗಿ ಇರುತ್ತದೆ ಹಾಗೆ ಅಂತ. ಯದ್ಯಪಿ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಹೇಗೋ ಅದೇ ಥರ ವೈಕುಂಠದಲ್ಲಿ ಒಂದು ಭಾಗನೇ ಗೋಲೋಕ ಹಾಗೆ ಅಂತ. ಅಲ್ಲಿ ದೇವರದೇ ಮತ್ತೊಂದು ರೂಪ. ಈಗ ನಾವು ಬದರಿಯಲ್ಲಿ ನೋಡ್ತೀವಿ ನೋಡಿ, ನಾರಾಯಣ ರೂಪವೂ ಇದೆ, ವೇದವ್ಯಾಸರ ಆಶ್ರಮವೂ ಇದೆ. ಯದ್ಯಪಿ ನಾರಾಯಣ ಬೇರೆ ಇಲ್ಲ, ವೇದವ್ಯಾಸರು ಬೇರೆ ಇಲ್ಲ, ಹೇಗೋ ಅದೇ ಥರ ವೈಕುಂಠದಲ್ಲಿ ನಾರಾಯಣನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ ಹಾಗೆ ಅಂತ. ಅಂಥ ಲೋಕ ಅದು ಯೋಗಿಗಳಿಗೂ ಕೂಡ ದುರ್ಲಭವಾದ ಲೋಕ. ಅಂಥ ಲೋಕಕ್ಕೆ ನಾನು ನಿನ್ನನ್ನು ಕರೆದೊಯ್ತೇನೆ ಅಂತ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಆ ಕೃಷ್ಣನ ದಿವ್ಯ ರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗೋಪಿಕಾ ವೃಂದ ಮಧ್ಯಸ್ಥೋ ದ್ವಿಭುಜೋ ಮುರಳೀಧರ ನವೀನ ನೀರದಶ್ಯಾಮೋ ರಕ್ತಪಂಕಜಲೋಚನ ಶರತ್ಪೂರ್ಣೇಂದು ಸೌಂದರ್ಯ ಸಮಶೋಭಾಯುತಾನನಃ ಕೋಟಿಕಂದರ್ಪಲಾವಣ್ಯ ಲೀಲಾಧಾಮ ಮನೋಹರ ಪೀತಾಂಬರಧರಸ್ರಗ್ವಿ ವನಮಾಲಾ ವಿಭೂಷಿತ ಸದ್ರತ್ನಭೂಷ ಪ್ರೇಮಭೂಷಣೋ ಭಕ್ತವತ್ಸಲ. ಹಾಗೆ ಪರಮಾತ್ಮ ಗೋಪಿಕೆಯರ ಮಧ್ಯದಲ್ಲಿ ಇದ್ದಾನೆ. ಗೋಲೋಕದಲ್ಲೂ ಕೂಡ ಗೋಪಿಕೆಯರ ಮಧ್ಯದಲ್ಲಿ ಪರಮಾತ್ಮ ಎರಡು ಭುಜಗಳಿಂದ ಕೊಳಲನ್ನು ಊದುತ್ತಾ ನೀಲಮೇಘ ಶ್ಯಾಮ ಮೋಡದಂಥ ಕಪ್ಪು ಬಣ್ಣ ಉಳ್ಳವನಾಗಿ ಕೆಂಪಾದ ಕಣ್ಣುಗಳು ಆ ರೀತಿಯಾಗಿ ಪರಮಾತ್ಮ ಕಂಗೊಳಿಸ್ತಾ ಇದ್ದಾನೆ. ಶರತ್ಕಾಲನ ಚಂದ್ರನಂತೆ ಪೂರ್ಣವಾದ ಮುಖ, ಮನ್ಮಥ ಅನೇಕ ಮನ್ಮಥರು ಸೇರಿದರೆ ಎಷ್ಟು ಸೌಂದರ್ಯ ಇರಬಹುದೋ ಅಷ್ಟು ಸೌಂದರ್ಯ. ಪೀತಾಂಬರಧಾರಿಯಾಗಿ ವನಮಾಲೆಯನ್ನು ಧರಿಸಿದವನಾಗಿ, ಉತ್ತಮವಾದ ರತ್ನ ಆಭರಣಗಳನ್ನೆಲ್ಲ ಧರಿಸಿದವನಾಗಿ, ದಯೆಯೇ ಆಭರಣ. ಪರಮಾತ್ಮನ ಆಭರಣ ಅಂದರೆ ಯಾವುದು? ದಯೆ. ಅಂತ ದಯಾಮಯನಾಗಿ ಪರಮಾತ್ಮ ಭಕ್ತರಲ್ಲಿ ಕರುಣೆಯನ್ನು ತೋರುವವನಾಗಿ, ಗಂಧಲೇಪನ ಮಾಡಿಕೊಂಡು ಗಂಧ, ಕಸ್ತೂರಿ ಇವುಗಳಿಂದ ಆದ ಆ ವಾಸನಾ ದ್ರವ್ಯಗಳು ಅಂತ ಏನಿದೆ ಅದನ್ನೆಲ್ಲ ಲೇಪನೆ ಮಾಡಿಕೊಂಡು ಶ್ರೀವತ್ಸ ಚಿಹ್ನೆಯಿಂದ ಶೋಭಿಸ್ತಾ ಕೌಸ್ತುಭಮಣಿಯ ಪ್ರಕಾಶಮಾನನಾಗಿ ಅನೇಕ ರತ್ನಗಳು ಖಚಿತವಾದ ಕಿರೀಟವನ್ನು ಧರಿಸ್ತಾ ಪರಮಾತ್ಮ ಅನೇಕ ಪಾರ್ಷದರು ಅವನ ಸುತ್ತ ಇರ್ತಾರೆ. ಅವನೇ ಪುರಾಣ ಪುರುಷೋತ್ತಮ ಅಂತ ಪ್ರಸಿದ್ಧ. ಪುರಾಣ ಪುರುಷೋತ್ತಮ ಅವನೇ ಪರಬ್ರಹ್ಮ ಹಾಗೆ ಅಂತ. ತನ್ನ ಇಚ್ಛೆಗೆ ತಕ್ಕಂತೆ ಎಲ್ಲವನ್ನು ಮಾಡುವ ಸಾಮರ್ಥ್ಯವುಳ್ಳ ಸ್ವತಂತ್ರನಾದವ ಹಾಗೆ ಅಂತ. ನೋಡಿ, ದೇವರನ್ನು ತಿಳಿಯುವಾಗ ಇದೊಂದು ಮುಖ್ಯ ವಿಚಾರ. ದೇವರು ಎಂಥವನಾಗಿದ್ದಾನೆ? ಸ್ವತಂತ್ರ. ತಂತ್ರ ಅಂದರೆ ಅಧೀನ ಅಂತ ಅರ್ಥ. ದೇವರು ಸ್ವತಂತ್ರ ಅಂದರೆ ಏನರ್ಥ? ತನ್ನ ಅಧೀನದಲ್ಲಿ ತಾನು ಇರುವವ ಅಂತ ಅರ್ಥ. ದೇವರು ತಾನು ಇರೋದಕ್ಕೆ, ತಾನು ಜ್ಞಾನವನ್ನು ಪಡೆಯೋದಕ್ಕೆ ಬೇರೆಯವರ ಆಶ್ರಯ ದೇವರಿಗೆ ಬೇಕಾಗಿಲ್ಲ. ತಾನೇ ಎಲ್ಲವನ್ನು ಪಡೆಯಬಲ್ಲ, ಕೆಲಸ ಮಾಡೋಕ್ಕೆ ಬಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಸ್ವತಂತ್ರ ಹಾಗೆ ಅಂತ. ಪ್ರಪಂಚದ ಮೂಲ ಕಾರಣನಾಗಿರತಕ್ಕವ, ಎಲ್ಲರಿಗೂ ಆಧಾರಭೂತನಾದವ, ಎಲ್ಲದಕ್ಕೂ ಮೇಲಾಗಿ ಅವನು ಸರ್ವೋತ್ತಮ. ಆಸಕ್ತಿ ಅಂದರೆ ಯಾವುದ್ರ ಮೇಲೂ ಒಂದು ಆಸಕ್ತಿ ಅಂದರೆ ಏನು? ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ನೋಡಿ, ಆ ಥರ ಒಂದು ಅಟ್ಯಾಚ್ಮೆಂಟ್ ಇಲ್ಲದವ ಹಾಗೆ ಅಂತ. ವಿಕಾರರಹಿತನು, ಪರಿಪೂರ್ಣನಾದವ, ಮಾಯೆಯನ್ನು ಮೀರಿದವ ಅಂದರೆ ಪ್ರಕೃತಿಯನ್ನು ಮೀರಿದವ ಅಂತ ಅರ್ಥ. ಸರ್ವಶಕ್ತಿ ಸಂಪನ್ನನಾದವ, ನಿತ್ಯ ಸ್ವರೂಪನು ಅಂತ ಸ್ವಾಮಿ ವಾಸ ಮಾಡತಕ್ಕ ಆ ಗೋಲೋಕಕ್ಕೆ ನಾವು ಹೋಗೋಣ ಹಾಗೆ ಅಂತ ಕೃಷ್ಣ ನಿನ್ನ ದುಃಖವನ್ನೆಲ್ಲ ಪರಿಹಾರ ಮಾಡ್ತಾನೆ ಹಾಗೆ ಅಂತ ಪರಮಾತ್ಮ ನಾರಾಯಣ ಹೇಳಿದಂತೆ. ಈ ರೀತಿಯಾಗಿ ಹೇಳಿದಾಗ ಆ ಅಧಿಕ ಮಾಸ ದೇವತೆ ಅವನ ಕೈಯನ್ನು ಹಿಡ್ಕೊಂಡು ಪರಮಾತ್ಮ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಬಾ ನನ್ನ ಜೊತೆಗೆ ಹಾಗೆ ಅಂತ. ಆ ಗೋಲೋಕ ಹೇಗಿತ್ತು ಹಾಗೆ ಅಂತ ಅದರ ವರ್ಣನೆಯೂ ಕೂಡ ಇದೆ. ಅಲ್ಲಿ ಪರಮಾತ್ಮನ ಸ್ವರೂಪ ಅಜ್ಞಾನವನ್ನು ನಾಶ ಮಾಡತಕ್ಕ, ಕತ್ತಲೆಯನ್ನು ನಾಶ ಮಾಡತಕ್ಕ, ಜ್ಞಾನ ಎನ್ನತಕ್ಕ ಬೆಳಕನ್ನು ಚೆಲ್ಲತಕ್ಕ ಪರಮಾತ್ಮ. ಅಂಥ ಪರಮಾತ್ಮನ ಸನ್ನಿಧಾನದಿಂದ ಪ್ರಕಾಶಮಯವಾಗಿತ್ತಂತೆ ಆ ಲೋಕ. ಕೋಟಿ ಸೂರ್ಯ ಪ್ರಕಾಶ ಸೇರಿದರೆ ಹೇಗಿರುತ್ತದೋ ಆ ರೀತಿಯಾಗಿ ಪ್ರಪಂಚಕ್ಕೆ ಕಾರಣನಾದ ಮೂರ್ತಿ ಅಲ್ಲಿ ಇದ್ದ ಹಾಗೆ ಅಂತ. ನಾಶರಹಿತವಾದ ಆ ಗೋಲೋಕ ಅಂತ ಹೇಳ್ತಾ ಇದ್ದಾರೆ.
3 ಕೋಟಿ ಯೋಜನ ವಿಸ್ತೀರ್ಣವಾದದ್ದಂತೆ. 3 ಕೋಟಿ ಯೋಜನ ವಿಸ್ತೀರ್ಣವಾದದ್ದು ಆ ಗೋಲೋಕ, ಪ್ರಕಾಶಮಯವಾದದ್ದು, ವರ್ತುಲಾಕಾರದಲ್ಲಿ ಇರತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ತೇಜಸ್ಸಿನ ಸ್ವರೂಪ ಅದು, ಅನೇಕ ರತ್ನಗಳಿಂದ ಕೂಡಿದಂಥ ಭೂಮಿಯಂತೆ ಅದು ಇರತಕ್ಕದ್ದು ಅಂತ. ಯೋಗಿಗಳಿಗೆ ಕನಸಿನಲ್ಲೂ ಕೂಡ ಆ ಲೋಕದ ದರ್ಶನ ಆಗೋದಿಲ್ಲ, ನೋಡಿದರೂ ಕೂಡ ಸಿಗೋದು ದುರ್ಲಭ ಹಾಗೆ ಅಂತ ವಿಷ್ಣು ಭಕ್ತರಿಂದ ಹೊಂದಲಿಕ್ಕೆ ಯೋಗ್ಯವಾದ ಲೋಕ ಅದು. ಅಂತ ಪರಮಾತ್ಮ ತನ್ನ ಯೋಗ ಸಾಮರ್ಥ್ಯದಿಂದ ಅದೆಲ್ಲವನ್ನು ಕೂಡ ಧರಿಸಿದ್ದಾನೆ. ಅದು ಅಂತರಿಕ್ಷದಲ್ಲಿ ಶೋಭಿಸ್ತಾ ಇರತಕ್ಕದ್ದು ಅಂಥ ಲೋಕ ಅದು. ಆ ಲೋಕದಲ್ಲಿ ಅನೇಕ ಮನೆಗಳು, ಅರಮನೆಗಳು ಸೇರಿದೆ. ಅಂಥ ಲೋಕದಲ್ಲಿ ಇದ್ದರೆ ಮನಸ್ಸಿನ ದುಃಖ, ರೋಗ ರುಜಿನ, ಮುಪ್ಪು, ಮರಣ, ಶೋಕ, ಭಯ ಎಲ್ಲದರಿಂದಲೂ ಕೂಡ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ಅನೇಕ ಅರಮನೆಗಳಿಂದ ತುಂಬಿದ ಲೋಕವಾಗಿತ್ತು. ಆ ಲೋಕದ ಕೆಳಗೆ 50 ಕೋಟಿ ಯೋಜನ ವಿಸ್ತೀರ್ಣದಲ್ಲಿ ವೈಕುಂಠ ಇದೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಸುಂದರವಾದ ಶಿವಲೋಕವೂ ಇದೆ ಹಾಗೆ ಅಂತ. 1 ಕೋಟಿ ಯೋಜನ ವಿಸ್ತೀರವಾಗಿ ಆ ವೈಕುಂಠ ಇದೆ ಅಂತ ಹೇಳ್ತಾರೆ. 1 ಕೋಟಿ ಯೋಜನ ವಿಸ್ತೀರ್ಣವಾದ ವರ್ತುಲಾಕಾರದಲ್ಲಿ ಇರತಕ್ಕದ್ದು ವೈಕುಂಠ ಅಂತ. ಅಲ್ಲಿ ಅನೇಕ ಪೀತಾಂಬರಗಳನ್ನು ಧರಿಸಿದವರಾಗಿ ವೈಷ್ಣವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೆ ಅಂತ. ವೈಕುಂಠದಲ್ಲಿ ವಾಸ ಮಾಡುವವರು ತಮ್ಮ ಕೈಯಲ್ಲಿ ಶಂಖ, ಚಕ್ರ, ಗದಾಪದ್ಮ, ಅದನ್ನೇ ಸಾರೂಪ್ಯ ಅಂತ ಹೇಳ್ತೀವಿ. ಅಂಥ ಸಾರೂಪ್ಯವನ್ನು ಹೊಂದಿದವರಾಗಿ ವಿಷ್ಣು ಭಕ್ತರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಅದೇ ಥರ ಸ್ತ್ರೀಯರು ಅಲ್ಲಿ ಇರ್ತಾರೆ. ಅವರು ಅನೇಕ ಆಭರಣಗಳನ್ನು, ಉಡ್ಯಾನ ಅಂತ ಏನು ಹೇಳ್ತಾರೆ, ಮತ್ತು ಸುಮಂಗಲಿಯರಿಗೆ ಉಚಿತವಾದ ಎಲ್ಲ ಪದಾರ್ಥಗಳನ್ನು, ಅಲಂಕಾರ ವಸ್ತ್ರಗಳನ್ನು ಅವರು ಧರಿಸಿದವರಾಗಿ ಲಕ್ಷ್ಮಿಯಂತೆ ಶೋಭಿಸ್ತಾ ಇದ್ದರು, ಸುಂದರವಾಗಿದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಗೋಲೋಕದ ಎಡಭಾಗದಲ್ಲಿ ಶಿವಲೋಕ ಇದೆ ಅಂತ ಹೇಳ್ತಾರೆ. ಅದು ಕೂಡ 1 ಕೋಟಿ ಯೋಜನ ವಿಸ್ತೀರ್ಣವಾದದ್ದು, ಅನೇಕ ಪಾರ್ಶ್ವದರಿಂದ ತುಂಬಿದ ಲೋಕವೂ ಆಗಿದೆ. ಅಲ್ಲಿ ರುದ್ರದೇವರ ಗಣಗಳು ವಾಸ ಮಾಡತಕ್ಕ ಒಂದು ಲೋಕ ಆಗಿದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಲೋಕದ ವರ್ಣನೆಯನ್ನು ಮಾಡಿ, ಗೋಲೋಕದಲ್ಲಿ ಒಂದು ಸುಂದರವಾದ ಜ್ಯೋತಿ ಇದೆ ಅಂತೆ. ಅದು ಪರಮ ಆನಂದವನ್ನು ಕೊಡತಕ್ಕ ಜ್ಯೋತಿ. ಯೋಗಿಗಳು, ಜ್ಯೋತಿ ಅಂದರೆ ಯಾರು? ಪರಮಾತ್ಮ ಅಂತ ಅರ್ಥ. ಯೋಗಿಗಳು ಧ್ಯಾನ ಮಾಡತಕ್ಕ ಅಂಥ ಅದ್ಭುತವಾದ ಜ್ಯೋತಿ ಸ್ವರೂಪನಾಗಿ ಪರಮಾತ್ಮ ಇದ್ದಾನೆ ಹಾಗೆ ಅಂತ. ನೀಲೋತ್ಪಲದಂಥ ಕಪ್ಪು ಬಣ್ಣ, ಕೆಂಪಾದ ತಾವರೆಗಳಂತೆ ಕಣ್ಣುಗಳು, ಕೋಟಿ ಕೋಟಿ ಶರತ್ಕಾಲದ ಚಂದ್ರನನ್ನು ಪಡೆದಂಥ ಮುಖದ ಕಾಂತಿ, ಅಂಥ ಅದ್ಭುತವಾದ ಕಾಂತಿ, ಕೋಟಿ ಮನ್ಮಥರಿಗೆ ಸಮವಾದ ಆ ಒಂದು ಸೌಂದರ್ಯ. ಅಂಥ ರೂಪದಿಂದ ಪರಮಾತ್ಮ ದ್ವಿಭುಜ 2 ಹಸ್ತವುಳ್ಳವನಾಗಿ, ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡು ಮಂದಹಾಸದಿಂದ ಕೂಡಿದವನಾಗಿ, ಪೀತಾಂಬರ ಧರಿಸಿದವನಾಗಿ, ಶ್ರೀವತ್ಸ ಚಿಹ್ನೆಯಿಂದ ಶೋಭಿಸುತ್ತಾ, ಕೌಸ್ತಭ ಮಣಿಯಿಂದ ಅಲಂಕರಿಸಲ್ಪಟ್ಟವನಾಗಿ, ಉತ್ತಮವಾದ ರತ್ನಗಳು ಇರತಕ್ಕ ಕಿರೀಟ, ಕುಂಡಲ ಮತ್ತು ರತ್ನ ಸಿಂಹಾಸನ ಅದರಲ್ಲಿ ಕುಳಿತವನಾಗಿ ವನಮಾಲೆಯಿಂದ ಶೋಭಿಸ್ತಾ ಇರ್ತಾನೆ. ಅವನನ್ನೇ ಕೃಷ್ಣ ಅಂತ ಕರಿತೀವಿ ಅಂತ ಪರಮಾತ್ಮನ, ಕೃಷ್ಣನ ಒಂದು ಸ್ವರೂಪವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವನೇ ಪರಬ್ರಹ್ಮ ಅಂತ ತಿಳಿ ಹಾಗೆ ಅಂತ. ಅವನ ಇಚ್ಛೆ ಪ್ರಕಾರದಿಂದಲೇ ಈ ಜಗತ್ತು ಎಲ್ಲವೂ ಕೂಡ ಸೃಷ್ಟಿಸಲ್ಪಟ್ಟಿದೆ. ಅವನೇ ಜಗತ್ತಿಗೆ ಆದಿ ಕಾರಣ, ಅವನೇ ಎಲ್ಲರಿಗೂ ಕೂಡ ಆಧಾರನಾಗಿರತಕ್ಕವ, ಅವನೇ ಸರ್ವೋತ್ತಮನಾದವ ವ್ಯಕ್ತಿ ಹಾಗೆ ಅಂತ. ಈ ರೀತಿಯಾಗಿ ಆ ಗೋಲೋಕದ ವರ್ಣನೆ, ಅಲ್ಲಿರತಕ್ಕ ಪರಮಾತ್ಮನ ವರ್ಣನೆಯನ್ನು ಅದ್ಭುತವಾಗಿ ಈ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಅಂತ ಪರಮಾತ್ಮ ರಾಸಮಂಡಲ ಅಂತ ಕರೀತಾರೆ. ರಾಸಮಂಡಲದ ಮಧ್ಯದಲ್ಲಿ ಶಾಂತಚಿತ್ತನಾಗಿ ಪರಮಾತ್ಮ ಮಂಗಳ ಸ್ವರೂಪ, ಅಂಥ ದಿವ್ಯವಾದ ಮಂಗಳ ಸ್ವರೂಪನಾಗಿ ಪರಮಾತ್ಮ ಅಲ್ಲಿ ಆಸೀನನಾಗಿದ್ದಾನೆ. ಮಂಗಳಾನಾಂಚ ಮಂಗಳಂ, ಲೋಕದಲ್ಲಿ ಯಾವುದು ಮಂಗಳ ಅಂತ ಇದೆಯೋ ಅದೆಲ್ಲದಕ್ಕಿಂತಲೂ ಮಂಗಳ ಸ್ವರೂಪನಾದವ ಆ ಕೃಷ್ಣ ಪರಮಾತ್ಮ. ಸತ್ಯ ಸ್ವರೂಪ, ನಾಶ ಇಲ್ಲದವ, ವಿಕಾರ ಇಲ್ಲದವ, ಸಿದ್ಧರು ದೇವತೆಗಳು ಇವರಿಂದ ಸ್ತೋತ್ರ ಮಾಡಿಸಲ್ಪಡುವವನಾಗಿ
ಆ ಪರಮಾತ್ಮ ಇದ್ದಾನೆ ಹಾಗೆ ಅಂತ. ಆದಿಪುರುಷ, ಅವನ ನಾಮೋಚ್ಚಾರಣೆಯಿಂದಲೇ ಮಹಾಫಲವನ್ನು ಜನರು ಪಡೆಯುತ್ತಾರೆ ಹಾಗೆ ಅಂತ. ಭಕ್ತರ ಮೇಲೆ ಅಷ್ಟು ಕರುಣೆ ಹಾಗೆ ಅಂತ. ಅಲ್ಲಿ ಶಾಂತಚಿತ್ತರಾಗಿ ಅನೇಕ ವಿಷ್ಣು ಭಕ್ತರು ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆನಂದ ಸಮುದ್ರ ಅಂತ ಪರಮಾತ್ಮ ಅಲ್ಲಿ ಇದ್ದ ಹಾಗೆ ಅಂತ ನಾರಾಯಣ ದೇವರು ಅದನ್ನೆಲ್ಲ ವಿಚಾರವನ್ನು ಆ ಅಧಿಕ ಮಾಸದ ಅಭಿಮಾನಿ ದೇವತೆ ಅವನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಗೋಲೋಕವನ್ನು ನಾರಾಯಣ ಮತ್ತು ಅಧಿಕ ಮಾಸದ ಅಭಿಮಾನಿ ದೇವತೆ ಅವರಿಬ್ಬರು ಕೂಡ ಹೊಂದಿದ್ರು ಹಾಗೆ ಅಂತ. ಇಷ್ಟು ಹೇಳಿದಾಗ ನಾರದರು ಪ್ರಶ್ನೆ ಮಾಡಿದರಂತೆ. ಸ್ವಾಮಿ, ಬದ್ರಿನಾರಾಯಣನಲ್ಲಿ ಪ್ರಶ್ನೆ, ಸ್ವಾಮಿ ಗೋಲೋಕಕ್ಕೆ ಹೋದರು ಅಂತ ಹೇಳಿದಿರಿ, ಅಲ್ಲಿ ಹೋಗಿ ಏನು ಮಾಡಿದರು? ವಿಷ್ಣು ಮತ್ತು ಅಧಿಕ ಮಾಸ ಅಭಿಮಾನಿ ದೇವತೆ ಇಬ್ಬರು ಹೋದರು, ಏನು ಮಾಡಿದರು? ಅದನ್ನು ದಯವಿಟ್ಟು ನಮಗೆ ಕೃಪೆಯಿಂದ ತಿಳಿಸಿಕೊಡಿ ಹಾಗೆ ಅಂತ ಹೇಳಿದರೆ ಪರಮಾತ್ಮ ಹೇಳಿದನಂತೆ. ಶ್ರೀನಾರಾಯಣ ಉವಾಚ ಶೃಣು ನಾರದ ಭಕ್ಷೇಹಂ ಯಜ್ಜಾತಂ ತತ್ರ ತೇ ನಘ ವಿಷ್ಣುರ್ಗೋಲೋಕಮಗಮತ್ ಅಧಿಮಾಸೇನ ಸಂಯುತಃ. ನಾರದ ಪಾಪರಹಿತನೇ ಆ ಅಧಿಕ ಮಾಸ ಅಭಿಮಾನಿ ದೇವತೆಯನ್ನು ಕರೆದುಕೊಂಡು ಪರಮಾತ್ಮ ವಿಷ್ಣು ಗೋಲೋಕಕ್ಕೆ ಹೋಗ್ತಾನೆ. ಅದೇ ಹೇಳಿದ್ದು, ತನ್ನದೇ ರೂಪ, ಮೂಲ ರೂಪದಲ್ಲಿ ನಾರಾಯಣ ಅಂತ, ಕೃಷ್ಣ ಅಂತ ಮತ್ತೊಂದು ರೂಪ. ಆ ಕೃಷ್ಣ ರೂಪ ಇರುವ ಲೋಕವೇ ಗೋಲೋಕ ಅಂತ ಹೇಳ್ತಾ ಇದ್ದಾರೆ. ಅಂಥ ಲೋಕಕ್ಕೆ ಹೋಗಿದ್ದಾರೆ. ಆ ಗೋಲೋಕದಲ್ಲಿ ಹೋದರೆ ಅನೇಕ ಮಣಿಗಳು, ಸ್ತಂಭಗಳು ಶೋಭಿಸ್ತಾ ಇದ್ದಂತೆ. ಆ ಪರಮಾತ್ಮ ಪುರುಷೋತ್ತಮ, ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಹೆಸರು. ಆ ಪುರುಷೋತ್ತಮ ಇರತಕ್ಕ ಆ ಸ್ಥಾನವನ್ನು ದೂರದಿಂದ ವಿಷ್ಣು ಕಾಣ್ತಾ ಇದ್ದಾನೆ ಹಾಗೆ ಅಂತ ಹೇಳ್ತಾರೆ. ಆ ವಿಷ್ಣುವಿನ ಕಣ್ಣು ಸ್ವಲ್ಪ ಹೊತ್ತು ಮುಚ್ಚಿ ಹೋಯ್ತಂತೆ, ಅಷ್ಟು ಪ್ರಕಾಶ. ಕೃಷ್ಣನ ಆ ಪುರುಷೋತ್ತಮನ ಸ್ಥಾನ ಅಷ್ಟು ಪ್ರಕಾಶವಾಗಿತ್ತು ಹಾಗೆಂತ. ಪರಮಾತ್ಮ ಶನೈಹಿ ಮಂದಂ ಮಂದಂ ಜಗಾಮ ಹಾಗೆ ಅಂತ ಮೆತ್ತಗೆ ಕಣ್ಣನ್ನು ಬಿಟ್ಟು ಅಧಿಕ ಮಾಸ ದೇವತೆಯನ್ನು ಕೂಡ ಕರೆದುಕೊಂಡು ಹೋಗಿ ತನ್ನ ಹಿಂದೆ ಇಟ್ಕೊಂಡ ಅಂತೆ. ಅವನಿಗೇನು ತೊಂದರೆಯಾಗಬಾರದು ಅಂತ ತಾನು ಮೊದಲು ಹೋಗಿ ಹಿಂದೆ ಅಭಿಮಾನಿ ದೇವತೆಯನ್ನು ಕೂಡ ಕರೆದುಕೊಂಡು ಆ ಪುರುಷೋತ್ತಮ ಇರತಕ್ಕ ಜಾಗಕ್ಕೆ ಪರಮಾತ್ಮ ನಿಧಾನಕ್ಕೆ ಹೋದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಉಪಮಂದಿರ ಮಾಸಾದ್ಯ ಸಾಧಿಮಾಸೋ ಮುದಾನ್ವಿತಃ. ಅಲ್ಲಿ ಹೋಗಿ ಪರಮಾತ್ಮ ಮತ್ತು ಅಭಿಮಾನಿ ದೇವತೆ ಇಬ್ಬರೂ ಕೂಡ ತುಂಬ ಸಂತುಷ್ಟರಾದರು. ಅಲ್ಲಿರುವ ದ್ವಾರಪಾಲಕರು ಪರಮಾತ್ಮನನ್ನು ಸ್ವಾಗತ ಕೋರಿದರಂತೆ. ಸ್ವಾಗತ ಕೋರಿ ಪರಮಾತ್ಮ ಆ ಪುರುಷೋತ್ತಮನ ಸೌಂದರ್ಯದಿಂದ ಸಂತುಷ್ಟನಾಗಿ ಅವರಿಬ್ಬರೂ ಕೂಡ ಹೋಗಿ ಕೃಷ್ಣನನ್ನೇ ಪರಮಾತ್ಮ ನಮಸ್ಕಾರ ಮಾಡಿದನಂತೆ. ತನ್ನದೇ ರೂಪ ಇದು. ಇಲ್ಲಿ ನೋಡಿದರೆ ಇವರು ಬೇರೆ, ನಾರಾಯಣ ಬೇರೆ, ಕೃಷ್ಣ ಬೇರೆ ಅಂತ ಅನ್ನಿಸ್ತದೆ. ತನ್ನದೇ ರೂಪ, ತನಗೆ ತಾನೇ ನಮಸ್ಕಾರ ಮಾಡಿಕೊಂಡ ಅಂತ ಒಂದು ಅರ್ಥದಲ್ಲಿ ಬರುತ್ತದೆ. ಈ ಸಂದರ್ಭದಲ್ಲಿ ಪುರುಷೋತ್ತಮ ಸ್ತುತಿ ಅಂತ ಪರಮಾತ್ಮನೇ ಮಾಡಿದ್ದು. ನಾರಾಯಣ ರೂಪಿ ಪರಮಾತ್ಮನೇ ಅಂದರೆ ತಾನೇ ತನ್ನ ರೂಪವನ್ನು ಸ್ತೋತ್ರ ಮಾಡ್ಕೋತಾನೆ. ಆ ಸ್ತುತಿಯನ್ನು ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಈ ಸ್ತೋತ್ರ ಏನಿದೆ ಇದನ್ನು ಪಠನೆ ಮಾಡುವುದರಿಂದ ಮಹಾಪುಣ್ಯದಾಯಕ, ಇದು ರಹಸ್ಯಭೂತವಾದ ಒಂದು ಶ್ಲೋಕ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೇಳಬೇಕು. ಗೋಪಿಕಾವೃಂದ ಮಧ್ಯಸ್ಥಂ ರತ್ನಸಿಂಹಾಸನಾರಸನಂ ನತ್ವಾ ಉವಾಚ ರಮಾನಾಥೋ ಬದ್ಧಾಂಜಲಿಪುಟಃ ಪುರಃ. ರತ್ನಸಿಂಹಾಸನದಲ್ಲಿ ಕುಳಿತಿರುವ ಕೃಷ್ಣನನ್ನು ನಮಸ್ಕಾರ ಮಾಡಿ ಪರಮಾತ್ಮ ಹೇಳಿದನಂತೆ. ಶ್ರೀ ವಿಷ್ಣು ಉವಾಚ ವಂದೇ ವಿಷ್ಣುಂ ಗುಣಾತೀತಂ ಗೋವಿಂದಂ ಏಕಮಕ್ಷರಂ ಅವ್ಯಕ್ತಂ ಅವ್ಯಯಂ ವ್ಯಕ್ತಂ ಗೋಪವೇಷವಿಧಾಯಿನಂ. ಅಧಿಕ ಮಾಸದಲ್ಲಿ ಪಠನ ಮಾಡಬೇಕಾದ ಪುರುಷೋತ್ತಮ ಸ್ತೋತ್ರ ಇದು. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹೇಳಬೇಕಾದ ಒಂದು ಸ್ತೋತ್ರ ಇದು. ಅದನ್ನು ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪರಮಾತ್ಮ ಸ್ವಾಮಿ ನೀನು ಗುಣಾತೀತ ಅಂದರೆ ಪ್ರಾಕೃತವಾದ ಗುಣಗಳನ್ನು ಮೀರಿದವ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನಿದೆ ಆ ಗುಣಗಳನ್ನೆಲ್ಲ ಮೀರಿದವನಾಗಿದ್ದಿ ಅಂತ ಅರ್ಥ. ಗೋವಿಂದಂ ಏಕಂ, ನೀನು ಒಬ್ಬನೇ ಪ್ರಧಾನ ಅಂದರೆ ನೀನೊಬ್ಬನೇ ಪ್ರಧಾನಭೂತನಾದವ ಹಾಗೆ ಅಂತ ಅರ್ಥ. ನಾಶ ಇಲ್ಲದವ. ಅವ್ಯಕ್ತಂ ಅವ್ಯಯಂ, ವ್ಯಕ್ತಂ ನೀನು ಜ್ಞಾನಿಗಳಿಗೆ ಕಣ್ಣಿಗೆ ಕಾಣಿಸುವವನು.
ಅಜ್ಞಾನಿಗಳಿಗೆ ನಿನ್ನ ದರ್ಶನ ಆಗೋದಿಲ್ಲ ಅಂತ ಅರ್ಥ. ಮತ್ತು ಅದ್ಭುತವಾದ ಸೌಂದರ್ಯ ಉಳ್ಳವ, ಗೋಪವೇಷಧಾರಿಣಂ, ಗೋಪಾಲರಂತೆ ನೀನು ರೂಪವನ್ನು ಧರಿಸಿದವ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚಂದ ಇದೆ ನೋಡಿ. ಇನ್ನು ಕಿಶೋರವಯ ಸಂಶಾಂತಂ ಗೋಪೀಕಾಂತಂ ಮನೋಹರಂ ನವೀನ ನೀರದಶ್ಯಾಮಂ ಕೋಟಿ ಕಂದರ್ಪ ಸುಂದರಂ. ನೀನು ಸಣ್ಣ ವಯಸ್ಸಿನವ, 16 ವಯಸ್ಸಿನ ರೂಪ ಅಂತ ಪರಮಾತ್ಮನ ರೂಪ ಹಾಗೇ ಇರ್ತದೆ ಅಂತ. 16 ವಯಸ್ಸಿನವರು ಹೇಗೆ ಇರ್ತಾರೋ ಹಾಗೆ ಪರಮಾತ್ಮ ಇರ್ತಾನೆ. ಶಾಂತ ಸ್ವರೂಪನಾಗಿ, ಗೋಪಿಕೆಯರ ಪತಿಯಾಗಿ ಸ್ವಾಮಿ ಮನೋಹರ ರೂಪ, ಹೊಸದಾದ ಮೋಡದಂಥ ಸ್ವರೂಪ, ಬಣ್ಣವುಳ್ಳವ ಹಾಗೆ ಅಂತ. ಕೋಟಿ ಕಂದರ್ಪ ಸುಂದರಂ, ಕೋಟಿ ಮನ್ಮಥರ ಸೌಂದರ್ಯ ಇರತಕ್ಕ ಅದ್ಭುತವಾದ ರೂಪ ಅದು ಹಾಗೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ವೃಂದಾವನವನಾಭ್ಯಂತೆ ರಾಸಮಂಡಲ ಸಂಸ್ಥಿತಂ ಲಸತ್ಪೀತಪಟಂ ಸೌಮ್ಯಂ ತ್ರಿಭಂಗ ಲಲಿತಾಕೃತಿಂ. ವೃಂದಾವನದಲ್ಲಿ ರಾಸಮಂಡಲದಲ್ಲಿ ನೀನು ವಿರಾಜಮಾನನಾಗಿ ಇರ್ತೀಯ. ಪೀತಾಂಬರ ಅಂದರೆ ಹಳದಿ ಬಟ್ಟೆಯನ್ನು ಧರಿಸಿದವನಾಗಿ ಇರ್ತೀಯ. ಶಾಂತ ಸ್ವರೂಪ ನೀನು. ತ್ರಿಭಂಗ ಲಲಿತಾಕೃತಿಂ ಹಾಗೆ ಅಂತ. ಹುಬ್ಬನ್ನು ಏರಿಸಿದಾಗ ಹಣೆಯಲ್ಲಿ 3 ರೇಖೆಗಳು ಬರ್ತದೆ. ಇದು ಒಂದು ಲಕ್ಷಣ ಅಂತ ಹೇಳ್ತಾರೆ. ಅಂಥ ಹಣೆಯಲ್ಲಿ 3 ರೇಖೆಗಳು ಉಳ್ಳವ ಹಾಗೆ ಅಂತ. ಅಂಥ ಸುಂದರ ರೂಪ ನಿನ್ನದು ಹಾಗೆ ಅಂತ. ರಾಸೋಲ್ಲಾಸ ಸಮುತ್ಸುಕಂ ದ್ವಿಭುಜಂ ಮುರಳೀಹಸ್ತಂ ಪೀತವಾಸ ಸಮಚ್ಯುತಂ. ರಾಸಲೀಲೆಯ ಅಧಿಪತಿ ನೀನು, ರಾಸಲೀಲೆಯಲ್ಲಿ ವಾಸ ಮಾಡತಕ್ಕವ, ರಾಸಲೀಲೆಯನ್ನು ಮಾಡುವುದರಲ್ಲಿ ಸದಾ ಆಸಕ್ತಿ ಉಳ್ಳವ, ದ್ವಿಭುಜ ಹಸ್ತನಾಗಿರತಕ್ಕವ, ಕೊಳಲನ್ನು ಹಿಡ್ಕೊಂಡು ಧಾರಣೆ ಮಾಡಿದವ, ಪೀತಾಂಬರಧಾರಿ ಸ್ವಾಮಿ ನೀನು. ಅಚ್ಯುತ, ನಿನಗೆ ಚ್ಯುತಿ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ. ದೇವರಿಗೆ 3 ಹೆಸರು, ಅಚ್ಯುತ, ಅನಂತ, ಗೋವಿಂದ ಹಾಗೆ. ಅಚ್ಯುತ ಅಂದರೆ ಏನು? ಚ್ಯುತಿ ಇಲ್ಲದವ ಅಂತ. ಅಂದರೆ ತಾನು ಏನಾರೋ ಒಂದು ಮಾತು ಕೊಟ್ಟರೆ ಅದರಿಂದ ಜಾರಿ ಹೋಗತಕ್ಕವ ಅಲ್ಲ, ಕೊಟ್ಟ ಮಾತನ್ನು ನಡೆಸತಕ್ಕವ. ಶರಣಾಗತ ವತ್ಸಲ ಅಂದರೆ ಯಾರು ಶರಣಾಗತರಾಗ್ತಾರೆ ಅವರನ್ನು ಕಾಪಾಡ್ತಾನೆ ಹಾಗೆ ಅಂತ. ಅದರಿಂದ ದೇವರಿಗೆ ಅಚ್ಯುತ ಅಂತ ಹೆಸರು. ಅಂತ ಸ್ವಾಮಿ ನಿನಗೆ ನಮಸ್ಕಾರ ಹಾಗೆ ಅಂತ. ಈ ರೀತಿಯಾಗಿ ನೋಡಿ, ಒಂದು ಸಣ್ಣ ಸ್ತೋತ್ರ ಇದು. ಆ ಸ್ತೋತ್ರದ ಫಲ ಹೇಳ್ತಾರೆ ನೋಡಿ. ಇತ್ಯೇವ ಮುಕ್ತ್ವಾ ತಮ್ನತ್ವಾ ರತ್ನಸಿಂಹಾಸನೆ ವರೈ ಪಾರ್ಷದೈ ಸತ್ಕೃತೋ ವಿಷ್ಣು ಸೌವಾಸ ತದಾಜ್ಞೆಯ. ಇದು ಶ್ರೀ ವಿಷ್ಣುಕೃತಂ ಸ್ತೋತ್ರಂ ಪ್ರಾತರುತ್ತಾಯ ಯಃ ಪಠೇತ್ ಪಾಪಾನಿ ತಸ್ಯ ನಶ್ಯಂತಿ ದುಸ್ವಪ್ನ ಸಫಲಪ್ರದಃ. ಈ ಯಾರು ಪರಮಾತ್ಮ ಮಾಡಿದ ಸ್ತೋತ್ರ ಇದು, ಪುರುಷೋತ್ತಮ ಸ್ತೋತ್ರ. ಇದನ್ನು ಬೆಳಿಗ್ಗೆ ಎದ್ದ ಕೂಡಲೇ ಯಾರು ಪಠನೆ ಮಾಡ್ತಾರೆ, ಪಾಪಾನಿ ತಸ್ಯ ನಶ್ಯಂತಿ, ಆ ವ್ಯಕ್ತಿ ಮಾಡಿದ ಎಲ್ಲ ಪಾಪವೂ ಕೂಡ ನಾಶವಾಗುತ್ತದೆ. ದುಸ್ವಪ್ನ ಸಫಲಪ್ರದಃ, ಅವರಿಗೇನಾದ್ರು ದುಸ್ವಪ್ನ ಏನಾದ್ರು ಕಂಡು ಬಂದಿದ್ದರೆ ಅದರ ಪಾಪವೂ ಕೂಡ ಅವರಿಗೆ ಪರಿಹಾರ ಆಗ್ತದೆ ಹಾಗೆ ಅಂತ. ಸಫಲಪ್ರದ, ಎಲ್ಲ ಫಲವನ್ನು, ಒಳ್ಳೆಯ ಫಲವನ್ನು ಕೊಡತಕ್ಕದ್ದು ಈ ಸ್ತೋತ್ರ ಆಗಿದೆ ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಭಕ್ತಿರ್ಭವತಿ ಗೋವಿಂದೇ ಪುತ್ರ ಪೌತ್ರ ವಿವರ್ಧಿನಿ ಅಕೀರ್ತಿ ಕ್ಷಯಮಾಪ್ನೋತಿ ಸತ್ಕೀರ್ತಿರ್ವರ್ಧತೆ ಚಿರಂ. ಮತ್ತು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದರಿಂದ ಪ್ರಾತಃ ಕಾಲದಲ್ಲಿ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಸಿಗ್ತಾರೆ ಮತ್ತು ದೇವರಲ್ಲಿ ಭಕ್ತಿ ಬೆಳೀತದೆ. ಅವರ ಕೀರ್ತಿಯೂ ಕೂಡ ಚಿರಕಾಲ ಇರುತ್ತದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಉಪಭಿಷ್ಟಸ್ತೋ ವಿಷ್ಣು ಶ್ರೀಕೃಷ್ಣ ಚರಣಾಂಬುಜೆ ನಾಮಯಾಮಾಸ ತಮ್ಮಾಸಂ ವೇಪಮಾನಂ ತದಗ್ರತಃ. ತದನಂತರ ಪರಮಾತ್ಮ ಇಬ್ಬರು ಕೂತರು, ನಾರಾಯಣ ಮತ್ತು ಕೃಷ್ಣ ಇಬ್ಬರು ಕೂಡ ಆಸನದಲ್ಲಿ ಕುಳಿತಾಗ ಆ ಅಧಿಕ ಮಾಸ ಅಭಿಮಾನಿ ದೇವತೆ ಅವರು ಕೂಡ ಹೋಗಿ ಕೃಷ್ಣನ ಪಾದಾರವಿಂದದಲ್ಲಿ, ಅಂದರೆ ಪುರುಷೋತ್ತಮನ ಪಾದಾರವಿಂದದಲ್ಲಿ ನಮಸ್ಕಾರವನ್ನು ಮಾಡಿದರಂತೆ. ಆಗ ಕೃಷ್ಣ ಪ್ರಶ್ನೆ ಮಾಡಿದಂತೆ. ನೋಡಿ, ಏನು ಗೊತ್ತಿಲ್ಲದವನಂತೆ ಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ತದಾ ಪಪ್ರಚ್ಚ ಶ್ರೀಕೃಷ್ಣ ಕೋಯಂ ಕಸ್ಮಾದಿಹಾಗತಃ, ಯಾರಿವನು, ಯಾಕೆ ನಿನ್ನ ಜೊತೆಗೆ ಬಂದಿದ್ದಾನೆ ಹಾಗೆ ಅಂತ ಪುರುಷೋತ್ತಮ ಆ ಅಧಿಕ ಮಾಸ ದೇವತೆಯನ್ನು ನೋಡಿ ಪ್ರಶ್ನೆ ಮಾಡಿದಂತೆ. ಯಾರು ಈ ದೇವತೆ, ಯಾಕಿಲ್ಲಿ ಬಂದಿದ್ದಾನೆ ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಕಸ್ಮಾದ್ ರುದತಿ ಗೋಲೋಕೆ ಕಶ್ಚಿತ್ ದುಃಖಮಶ್ನುತೆ. ಇವನು ನೋಡಿದರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿದ್ದಾನೆ. ಗೋಲೋಕದಲ್ಲಿ ಬರುವವರಿಗೆ ದುಃಖನೇ ಇಲ್ಲ,
ಪರಮಾತ್ಮನ ಹತ್ರ ಹೋದವರಿಗೆ ದುಃಖ ಎಲ್ಲಿ ಭಯವು ಹರಿಯ ಭಕುತರಿಗೆ ಅಂತ ಹೇಳ್ತಾರೆ ನೋಡಿ ದಾಸರು. ಪರಮಾತ್ಮನ ಹತ್ರ ಹೋದವರಿಗೆ ದುಃಖ ಇರೋದಿಲ್ಲ. ಇವನು ನೋಡ್ರೆ ಅಳ್ತಾ ಕೂತಿದ್ದಾನೆ, ಯಾರು ಇವನು, ಯಾಕೆ ಅಳ್ತಾ ಇದ್ದಾನೆ ಹಾಗೆ ಅಂತೆಲ್ಲ ಪರಮಾತ್ಮ ಪ್ರಶ್ನೆ ಮಾಡಿದನಂತೆ. ಗೋಲೋಕವಾಸಿನ ಸರ್ವೇ ಸದಾನಂದ ಪರಿಪ್ಲುತಾ. ಗೋಲೋಕದಲ್ಲಿ ವಾಸ ಮಾಡತಕ್ಕ ಸಜ್ಜನರು ಯಾರಿದ್ದಾರೆ ಆನಂದ ಭರಿತರಾಗಿದ್ದಾರೆ. ಸಜ್ಜನರಿಗೆ ಸಿಗತಕ್ಕ ಲೋಕ ಅದು. ಆನಂದ ಭರಿತರಾಗಿ ಇರತಕ್ಕವರು, ಆನಂದದಲ್ಲೇ ಮುಳುಗಿ ಇರತಕ್ಕವರು ಅಂತ ಅವ್ರ ಕನಸಿನಲ್ಲೂ ಕೂಡ ಕೆಟ್ಟ ವಿಚಾರ ಆಗಲಿ ಇತ್ಯಾದಿ ಯಾವುದೂ ಕೂಡ ದುಃಖದಾಯಕವಾದ ವಿಚಾರ ಯಾವುದು ಕೂಡ ಅವರಿಗೆ ಕಿವಿಗೆ ಬೀಳೋದಿಲ್ಲ. ಅದರಿಂದ ಇವನು ನೋಡಿದರೆ ನನ್ನ ಎದುರುಗಡೆನೇ ಕಣ್ಣಲ್ಲಿ ನೀರಾಗ್ತಾ ಇದ್ದಾನೆ. ಈ ಗೋಲೋಕದ ಒಡೆಯ ಸ್ವಾಮಿ ನಾನು, ನನ್ನ ಎದುರಿಗೆ ಇವನು ಅಳತಾ ಕೂತಿದ್ದಾನೆ, ಯಾರು ಇವನು, ಯಾಕೆ ನಿಂತಿದ್ದಾನೆ ಹಾಗೆ ಅಂತ ಹೇಳಿದಾಗ ಪರಮಾತ್ಮ ನಾರಾಯಣ ಎಲ್ಲವನ್ನು ಹೇಳ್ತಾ ಇದ್ದಾನಂತೆ. ಸ್ವಾಮಿ, ಹೊಸ ಮೋಡದಂಥ ಬಣ್ಣ ಇರತಕ್ಕ ಸ್ವಾಮಿ, ಗೋಲೋಕದ ಸ್ವಾಮಿ ನೀನು ಹಾಗೆಂತ ಹೇಳಿ ಆ ಸಿಂಹಾಸನದಿಂದ ಎದ್ದು ಪರಮಾತ್ಮ ಶ್ರೀ ವಿಷ್ಣು ಮಲಮಾಸದ ವಿಚಾರವನ್ನೆಲ್ಲ ಕೃಷ್ಣನ ಮುಂದೆ ನಿವೇದನೆ ಮಾಡಿದನು. ಶ್ರೀ ವಿಷ್ಣುರುವಾಚ ವೃಂದಾವನ ಕಲಾನಾಥ ಶ್ರೀಕೃಷ್ಣ ಮುರಳೀಧರ ಶ್ರೂಯತಾಂ ಅಧಿಮಾಸೀಯಂ ದುಃಖಂ ವಚ್ಮಿ ತವಾಗ್ರತಃ. ಇವನು ಅಧಿಕ ಮಾಸದ ಅಭಿಮಾನಿ ದೇವತೆ, ಇವನ ವಿಚಾರವನ್ನು ನಾನು ಹೇಳ್ತೇನೆ ಹಾಗೆ ಅಂತ ಸ್ವಾಮಿ ಹೇಳ್ತಾನಂತೆ. ಇವನಿಗೇನಿಲ್ಲ, ದುಃಖದಾನಲಂ ತೀವ್ರಂ ಏತದೀಯಂ ನಿರಾಕುರು ತಸ್ಮಾತ್ ಅಹಂ ಇಹಾಯಾತೋ ಗೃಹೀತ್ವಾ ಅಮಂ ನಿರೀಶ್ವರಂ ಅಂತ ಹೇಳ್ತಾರೆ. ಇವನಿಗೆ ಸ್ವಾಮಿ ಅಂತ ಒಬ್ಬ ಇಲ್ಲ. ಈ ಅಧಿಕ ಮಾಸಕ್ಕೆ ಬೇರೆ ಎಲ್ಲ ಮಾಸಕ್ಕೂ ಕೂಡ ಅಧಿದೇವತೆ ಅಂತ ಒಬ್ಬರಿದ್ದಾರೆ, ಆದರೆ ಸ್ವಾಮಿ ಅಂತ ಒಬ್ಬರಿದ್ದಾರೆ. ಆದರೆ ಅಧಿಕ ಮಾಸಕ್ಕೆ ಸ್ವಾಮಿ ಅಂತ ಯಾರೂ ಇಲ್ಲ. ಅದರಿಂದ ಇವನು ನಿನ್ನ ಹತ್ರ ಬಂದಿದ್ದಾನೆ. ಇವನ ಈ ದುಃಖವನ್ನು, ತೀವ್ರವಾದ ದುಃಖ, ತಾನು ಸಾಯಲಿಕ್ಕೂ ತಯಾರಾಗಿದ್ದಾನೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಂಥ ದುಃಖದಲ್ಲಿ ಇದ್ದಾನೆ ಇವನು. ಅದರಿಂದ ಸ್ವಾಮಿ ನೀನು ಇವನ ದುಃಖವನ್ನು ನೀನು ಪರಿಹಾರ ಮಾಡಬೇಕು ಹಾಗೆ ಅಂತ. ಈ ಅಧಿಕ ಮಾಸ ಸೂರ್ಯ ಸಂಕ್ರಮಣ ಇಲ್ಲದ ಮಾಸ ಇದು. ಸೂರ್ಯನ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾ ಇರ್ತಾನೆ, ಅದನ್ನು ಸಂಕ್ರಮಣ ಅಂತ ಕರಿತೀವಿ. ಮಕರ ಸಂಕ್ರಮಣ, ಮೇಷ ಸಂಕ್ರಮಣ ಅಂತೆಲ್ಲ ಕರಿತೀವಿ ನೋಡಿ. ಆ ಥರ ಈ ಮಾಸದಲ್ಲಿ ಸಂಕ್ರಮಣ ಇಲ್ಲ. ಅದರಿಂದ ಇವನಿಗೆ ಸ್ವಾಮಿಯೂ ಇಲ್ಲ. ಇದು ಮಲಿನವಾಗಿದೆ. ಈ ಮಾಸ ಸತ್ಕಾರ್ಯಕ್ಕೆ ಯೋಗ್ಯನೇ ಅಲ್ಲ. ಮದುವೆ ಮುಂಜಿ ಇತ್ಯಾದಿ ಯಾವುದು ಮಾಡೋದಿಲ್ಲ. ಅಂಥ ಮಾಸ ಇದು, ಮಲಿನವಾದದ್ದು, ಶುಭ ಕಾರ್ಯದಿಂದ ವರ್ಜ್ಯ ಇದು. ಅಂಥ ಮಾಸ ಆಗಿದೆ. ನ ಸ್ನಾನಂ ನೈವದಾನಂ ಚ ಕರ್ತವ್ಯಂ ಪ್ರಭುವರ್ಜಿತೆ ಏವಂ ತಿರಸ್ಕೃತಃ ಸರ್ವೈಃ ವನಸ್ಪತಿ ಲತಾದಿಭಿಹಿ. ಹಾಗೆ ಆ ಮಾಸದಲ್ಲಿ ಸ್ನಾನ ಇಲ್ಲ, ದಾನ ಇಲ್ಲ, ವ್ರತ ಇಲ್ಲ, ಯಾರು ಮಾಡ್ತಾ ಇಲ್ಲ. ಇದು ವರ್ಜ್ಯವಾಗಿ ಬಿಟ್ಟಿದೆ. ಅದರಿಂದ ವನಸ್ಪತಿಗಳು ಅಂದರೆ ಮರಗಿಡಗಳು ಎಲ್ಲರೂ ಕೂಡ ಇವನನ್ನು ಭಾರಿ ಅವಮಾನ ಮಾಡ್ತಾ ಇದ್ದಾರೆ, ಇವನನ್ನು ಭಾರಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಅಂತ. 12 ಮಾಸಗಳು, ಕಲಾ, ಕಾಷ್ಟ, ನಿಮಿಷ, ಅಯನ, ಸಂವತ್ಸರ ಇದೆಲ್ಲದಕ್ಕೂ ಕೂಡ ಅಧಿಪತಿಗಳು ಇದ್ದಾರೆ. ಆ ಅಧಿಪತಿಗಳಿಂದ ಇವನು ಅವಮಾನ ಮಾಡಲ್ಪಟ್ಟಿದ್ದಾನೆ. ಆ ಅಧಿಪತಿಗಳು ಎಲ್ಲರೂ ಕೂಡ ಇವನನ್ನು ನಿರಾಕರಣೆ ಮಾಡಿದ್ದಾರೆ. ಅದರಿಂದ ಏನಾಗಿದೆ, ದುಃಖದ ಬೆಂಕಿಯಲ್ಲಿ ಇವನು ಸುಟ್ಟೋಗ್ತಾ ಇದ್ದಾನೆ. ದುಃಖಾನಲೇನೈವ ದಗ್ಧೋಯಂ ಮರ್ತು ಮುನ್ಮುಖಃ. ಆ ದುಃಖ ಎನ್ನತಕ್ಕ ಬೆಂಕಿಯಲ್ಲಿ ಸುಟ್ಟೋಗಿದ್ದಾನೆ. ಇವನು ಪ್ರಾಣ ಬಿಡೋದಕ್ಕೂ ತಯಾರಾಗಿಬಿಟ್ಟಿದ್ದಾನೆ. ಅದರಿಂದ ನೀವು ದಯೆ ತೋರಬೇಕು ಹಾಗೆ ಅಂತ. ಋಷಿಕೇಶ ಶರಣಾತಿ ಋಷಿಕೇಶ ವೇಪಮಾನೋ ರುದನ್ಮುಹಃ ಸರ್ವಂ ನಿವೇದಯಾಮಾಸ ದುಃಖಜಾಲಂ ಅಸಂವೃತಂ. ಅದರಿಂದ ಮತ್ತೆ ಅಳತಾ ನನ್ನ ಹತ್ರ ಬಂದ ಇವನು. ನಾನು ಇವನ ಹತ್ರ ನಿನ್ನನ್ನು ಕರ್ಕೊಂಬಂದಿದ್ದೇನೆ, ನೀವೇ ಇವನಿಗೆ ಅನುಗ್ರಹ ಮಾಡಬೇಕು ಹಾಗೆ ಅಂತ ಪರಮಾತ್ಮ ಹೇಳಿದ. ನಿಮ್ಮನ್ನು ಬಿಟ್ಟು ಯಾರೂ ಕೂಡ ಇವನ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥರಲ್ಲ ಹಾಗೆ ಅಂತ ನಿಮ್ಮ ಹತ್ರ ಬಂದಿದ್ದೇನೆ. ಇವನ ಕೈಯನ್ನು ಹಿಡಿದು ನೀವು ಇವನಿಗೆ ರಕ್ಷಣೆಯನ್ನು ಕೊಡಬೇಕು ಹಾಗೆ ಅಂತ. ನಿಮ್ಮಿಂದ ಬೇರೆಯವರು ಪಡುವ ದುಃಖವನ್ನು ನೋಡಿ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ದೇವರ ಗುಣ ದೇವರೇ ಹೇಳ್ತಾ ಇದ್ದಾನೆ. ಬೇರೆಯವರು ಪಡತಕ್ಕ ದುಃಖವನ್ನು ನೋಡಿ ದೇವರಿಗೆ ಸಹನೆ ಆಗೋದಿಲ್ಲವಂತ, ಕೂಡಲೇ ಬಂದು ಅನುಗ್ರಹ ಮಾಡಿಬಿಡ್ತಾನೆ. ಹಾಗೆಂತ ವೇದವನ್ನು ಬಲ್ಲವರು ಹೇಳ್ತಾ ಇದ್ದಾರೆ, ಇವನ ದುಃಖವನ್ನು ನೋಡಿ ನೀವು ಅವನಿಗೆ ಅನುಗ್ರಹ ಮಾಡಬೇಕು ಹಾಗೆ ಅಂತ. ತ್ವದೀಯ ಚರಣಾಂಭೋಜಂ
ಗತೋ ನೈವಾವಶೋಚತೆ ಇತಿ ವೇದವಿದೋ ವಾಕ್ಯಂ ಅವಮಿಥ್ಯಾ ಕಥಂ ಪ್ರಭೋ. ಜಗತ್ಪದೇ, ನಿನ್ನ ಪಾದವನ್ನು ಯಾರು ಆಶ್ರಯ ಪಡೆದಿದ್ದಾರೆ ಅವರಿಗೆ ಪ್ರಾಣ ಹೋಗುವಷ್ಟು ಭಯ ಬರೋದೇ ಇಲ್ಲ, ದುಃಖ ಬರೋದೇ ಇಲ್ಲ ಅಂತ ವೇದವನ್ನು ಬಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ಹೆಂಗೆ ಸುಳ್ಳಾಗ್ತದೆ? ಅದು ಸುಳ್ಳಾಗೋದಿಲ್ಲ ಹಾಗೆಂತ. ನನ್ನ ಮೇಲೆ ಒಂದು ದಯೆ ತೋರಿ ಯಾವುದು ನೀವು ಇವನಿಗೆ ಬಂದ ದುಃಖವನ್ನು ನೀವು ಪರಿಹಾರ ಮಾಡಬೇಕು ಹಾಗೆ ಅಂತ. ಅದಕ್ಕಾಗಿಯೇ ನಾನು ಎಲ್ಲ ಕೆಲಸವನ್ನು ಬಿಟ್ಟು ಇವನನ್ನು ನಿಮ್ಮ ಹತ್ರ ಕರೆದುಕೊಂಡು ಬಂದಿದ್ದೇವೆ ಹಾಗೆ ಅಂತ. ನನ್ನ ಈ ಆಗಮವನ್ನು ನೀವು ಸಫಲ ಮಾಡಬೇಕು, ಅಂದರೆ ನನ್ನ ಇವನ ದುಃಖವನ್ನು ನೀವು ಪರಿಹಾರ ಮಾಡಬೇಕು ಹಾಗೆ ಅಂತ ಪರಮಾತ್ಮ ಹೇಳಿದನಂತೆ. ಮುಹುರ್ಮುಹುರ್ನ ವಕ್ತವ್ಯಂ ಕದಾಪಿ ಪ್ರಭು ಸನ್ನಿಧೌ ವದಂತ್ಯೇವಂ ಮಹಾಪ್ರಾಜ್ಞಾ ನಿತ್ಯಂ ನೀತಿ ವಿಶಾರದಾಃ. ಸ್ವಾಮಿಯ ಮುಂದೆ ಮತ್ತೆ ಮತ್ತೆ ಹೇಳಕ್ಕೆ ಹೋಗಬಾರ್ದಂತೆ. ಇದು ಮಾಡು, ಇದು ಮಾಡು, ಇದು ಮಾಡು ಹಾಗೆ ಅಂತ ಮತ್ತೆ ಮತ್ತೆ ನಮ್ಮ ಹತ್ರ ದೊಡ್ಡ ಲಿಸ್ಟ್ ಇರ್ತದೆ, ಅದನ್ನು ದೇವರ ಹತ್ರ ಹೇಳಬಾರ್ದಂತೆ. ಒಂದು ಬಾರಿ ಹೇಳ್ಬೋದು ಅಷ್ಟೆ, ಮತ್ತೆ ಮತ್ತೆ ದೇವರ ಮುಂದೆ ಇದು ಮಾಡು, ಇದು ಮಾಡು ಅಂತ ಹೇಳಬಾರ್ದು ಅಂತ ನೀತಿಯನ್ನು ಬಲ್ಲವರಾದ ಪಂಡಿತರು ಹೇಳ್ತಾ ಇದ್ದಾರೆ. ಅದರಿಂದ ನೀವು ಇವನನ್ನು ಅನುಗ್ರಹ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅದಕ್ಕೇನು ಪ್ರತ್ಯುತ್ತರವನ್ನು ಕೊಟ್ಟ ಹಾಗೆ ಅಂತ ನಾಳೆ ಮತ್ತೆ ಶರಣ ಮಳೆ ಜೋರು ಬರ್ತಾ ಇದೆ. ಅಧಿಕ ಮಾಸದ ಫಲ ಇದು. ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.